ಕನ್ನಡದ ಹೆಮ್ಮೆಯ ನಟ ಅಂತಲೇ ಹೇಳಬಹುದು ರಾಕೇಶ್ ಪೂಜಾರಿ. ಇನ್ನಿಲ್ಲ, ಆ ನೋವಿನಲ್ಲೇ ಕರ್ನಾಟಕದ ಜನತೆ ಇದ್ದಾರೆ. ಸೊ ಅವರ ಹೆಸರು ಶಾಶ್ವತವಾಗಿರಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಕೂಡ ಇದೆ. ಪ್ರತಿನಿತ್ಯ ನಗಿಸ್ತಾ ಇದ್ದಂಥ ವ್ಯಕ್ತಿಯನ್ನು ಕಳ್ಕೊಂಡು ಪ್ರತಿಯೊಬ್ಬರು ಕೂಡ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರು ತುಂಬ ಹತ್ತಿರದಿಂದ ಬಲ್ಲವರು, ಅವ್ರ ಜೊತೆ ಒಡನಾಟ ಇಟ್ಕೊಂಡವರು, ಎಲ್ಲಿ ಹೋದರೂ ಕೂಡ ಒಂದೇ ತಟ್ಟೆಯಲ್ಲಿ ಊಟ ಮಾಡಿಕೊಂಡು ಒಟ್ಟಿಗೆ ಮಲ್ಕೊಂಡಿದ್ದಂತಹ ಕಾಮಿಡಿ ಕಿಲಾಡಿ ಖ್ಯಾತಿಯ ಪ್ರವೀಣ್ ಜೈನ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈ ಸಂದರ್ಭದಲ್ಲಿ ನಿಮ್ಮನ್ನು ಹೇಗಿದ್ದೀರಾ ಅಂತ ಕೇಳೋಕ್ಕಾಗಲ್ಲ, ಗಮನಿಸ್ತಾ ಇದ್ದೀನಿ ನಾನು ಆಫ್ ದಿ ಕ್ಯಾಮ್ರಾನು ಗಮನಿಸಿದೆ. ತುಂಬ ನೋವಲ್ಲಿದ್ದೀರಾ, ನೋವಿನ ನಡುವೆ ಕೆಲಸ ಮಾಡ್ತಾ ಇದ್ದೀರಾ. ನಂಗೆ ಅನಿಸುತ್ತೆ ಈ ಅಭಯ ನಾಯ್ಡು ಅಂತ ಬಂದಾಗ ರಾಕೇಶ್ ಪೂಜಾರಿ ಅವರು ಇಲ್ಲಿ ಓಡಾಡಿದಂಥ ಜಾಗ ಇದು. ಏನೇನು ನೆನಪಾಗುತ್ತೆ ಇಲ್ಲಿ ಬಂದಾಗ ನಿಮಗೆ? ಖಂಡಿತ. ನಿನ್ನೆ ನಾನು ಬಂದಾಗ, ನಾನು ಆ ಇನ್ಸಿಡೆಂಟ್ ಆದಮೇಲೆ ನಿನ್ನೆ ಬಂದಿರೋದು, ಅದೇ ಫೀಲ್ ಆಯಿತು. ಈ ಟೈಮಲ್ಲಿ ಅವನು ಬರಬೇಕಿತ್ತು, ಆ್ಯಕ್ಚುಲಿ ನಾಳೆ ಎಪಿಸೋಡಿಗೆ ಅವ್ನು ಇರಬೇಕಿತ್ತು, ಬಟ್ ಇಲ್ವಲ್ಲ ಅಂತ ಫೀಲ್ ಆಯಿತು. ಅವ್ನು ಇದ್ದಿದ್ರೆ ಹಿಂಗೆ ಇರ್ತಾ ಇರಲಿಲ್ಲ. ಒಂದು ಎನರ್ಜಿ ಒಂದು 10% 20% ಜಾಸ್ತಿನೇ ಆಗ್ತಿತ್ತು. ಬಟ್ ಬರಬೇಕಾಗಿದ್ದ ವ್ಯಕ್ತಿ ಬಗ್ಗೆ ನಾವು ಇವತ್ತು ಮಾತಾಡ್ತಿದ್ದೀವಿ, ಈ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ಟೈಮು ವಿಧಿ ಅಂತ ಹೇಳ್ಬೋದು ಅಷ್ಟೇ. ರಾಕೇಶ್ ಪೂಜಾರಿ ಅಂತ ಬಂದಾಗ ನಾವು ಗಮನಿಸ್ತೀವಿ, ಎಲ್ಲೇ ನಾವು ಹೋದರೂ ಕೂಡ ನಮ್ಮ ಹತ್ರ ಕೇಳ್ತಾರೆ, ಏನಾಯಿತು ಆ ಹುಡುಗನಿಗೆ, ಹೇಗಿದ್ದಾರೆ. ಪ್ರತಿಯೊಬ್ಬರು ಮನೆಯ ಮಹಿಳೆಯರು ನಮ್ಮ ಮಗ ಅನ್ನೋ ಥರ ಪ್ರೀತಿ ಕೊಟ್ಟಿದ್ರು, ಅಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದರು. ಸೊ ಎಲ್ಲಿ ಹೋದರು, ಏನಾದರೂ ಅನ್ನೋ ಚರ್ಚೆ ಶುರು ಆಗಿದೆ. ಯಾಕೆ ಹಿಂಗಾಯಿತು ಅಂತ ಅನಿಸುತ್ತೆ ನಿಮಗೆ ಅಂತ ಹೇಳಿ? ಯಾಕೆ ಹಿಂಗಾಯಿತು ಅಂತ ಕೇಳೋ ಪ್ರಶ್ನೆಗೆ ನನ್ನ ಹತ್ರನೂ ಉತ್ತರ ಇಲ್ಲ. ಯಾಕೆ ಆಗಬೇಕಿತ್ತು, ಹಿಂಗೆ ಆಗಬಾರ್ದಿತ್ತು ಅಂತ ಉತ್ತರ ಇರೋದಷ್ಟೇ ನಮ್ಮ ಹತ್ರ. ಮನೆ ಮಗ ಹೌದು, ಯಾಕಂದರೆ ತುಂಬ ಜನ ಈಗ ರಿಯಾಲಿಟಿ ಶೋ ಅಂದರೆ ಗೊತ್ತು, ಕಂಟೆಂಟು ಆಫ್ ದ ಸ್ಕಿಟ್ ಅಂತ ಹೇಳ್ತೀವಿ. ಸ್ಕಿಟ್ ಬಿಟ್ಟು ಏನು ಮಾಡ್ತಾರೆ ಅದರಿಂದ ಜಾಸ್ತಿ ಇಷ್ಟಪಟ್ಟರೆ, ನಮ್ಮ ರಾಕೇಶ್ನ ನಟನೆಯಲ್ಲೇ ಇಷ್ಟಪಟ್ಟರು ಇಷ್ಟು ವರ್ಷ. ಅವನಿಗೆ ಇಷ್ಟು ಕೆಲಸ ಮಾಡ್ತಿದ್ದಾನೆ, ಇಷ್ಟು ಜನ ಇಷ್ಟಪಟ್ಟಿದ್ದಾರೆ ಅಂದರೆ ಅವ್ನು ಮಾಡಿರೋ ಆ್ಯಕ್ಟಿಂಗ್ ಆಗಿರ್ಬೋದು, ಅವನಿರುವಂತಹ ಚಹರೆ ಆಗಿರ್ಬೋದು, ಕುಳ್ಳ ಅಂತ ಅವ್ನು ಯಾವತ್ತೂ ರಿಗ್ರೆಟ್ ಮಾಡೋದನ್ನೆಲ್ಲ ಅದನ್ನೇ ಜನ ಇಷ್ಟಪಡ್ತಾರೆ, ಅವನು ಇಷ್ಟಪಡ್ತಾ ಇದ್ದ. ಸೊ ಅದರಿಂದನೇ ಇಷ್ಟ ಆದವರು. ಸೊ ಇಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಅಂದರೆ ಅವನು ಡಿಸಿಷನ್ ಕರೆಕ್ಟು. ನಾನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀನಿ, ಅವ್ನು ಬಂದಿರೋ ಫೀಲ್ಡ್ ಕರೆಕ್ಟು, ಜನನ ಅಷ್ಟು ಪ್ರೀತಿ ತೋರಿಸ್ತಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ಇಷ್ಟು ಪ್ರೀತಿ ಮಾಡ್ತಿದ್ದಾರೆ. ನಾವು ಹತ್ತಿರ ಇದ್ದು ಇಷ್ಟು ಪ್ರೀತಿ ಮಾಡ್ತಿದ್ದೀವಿ, ಹೌದು ಮಾಡಲೇಬೇಕು. ಯಾಕಂದರೆ ಎಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ 6 ವರ್ಷದಿಂದ ಜೊತೇಲಿದ್ದವರು. ಬಟ್ ಅವನ ನಟನೆ ನೋಡಿ ಎಷ್ಟು ಜನ ಕ್ವಶನ್ ಮಾಡ್ತಿದ್ದಾರೆ. ನನಗೂ ತುಂಬ ಕ್ವಶನ್ಸ್ ಬಂದಿದೆ, ಏನಾಯಿತು, ಯಾಕಾಯಿತು, ಪರಿಚಯ ಇಲ್ಲದವರೆಲ್ಲ ಕೇಳಿದ್ದಾರೆ. ಸೊ ಇದು ಒಂದರಿಂದ ಮಾತ್ರ ಸಾಧ್ಯ, ಏನಂದ್ರೆ ಅವನ ನಟನೆಯಿಂದ, ಅವನು ಇರೋ ವ್ಯಕ್ತಿತ್ವದಿಂದ ಮಾತ್ರ ಸಾಧ್ಯ. ಕರ್ನಾಟಕದ ಜನತೆ ಎಲ್ಲರೂ ಕೂಡ ಒಂದು ಆಸೆ, ಅವ್ರ ಅಮ್ಮನಿಗೆ ಏನೋ ಒಂದು ಹೆಲ್ಪ್ ಮಾಡಬೇಕು, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಜನತೆ ಕೂಡ ಮುಂದೆ ಬರ್ತಾ ಇದ್ದಾರೆ. ಇಲ್ಲ ನಾವು ಒಂದಷ್ಟು ನಟ ನಟಿಯರನ್ನ ಮಾತಾಡಿಸ್ತಾ ಇದ್ದೀವಿ, ಅವರೆಲ್ಲರೂ ಕೂಡ ಇಲ್ಲ ನಮ್ಮನ್ನು ಮದುವೆ, ನಿನ್ನೆ ನಮ್ಮ ವಾಹಿನಿಗೆ ದುನಿಯಾ ವಿಜಯ್ ಸರ್ ಹೇಳ್ತಾ ಇದ್ರು, ನನ್ನನ್ನು ಮದುವೆ ಕರೀರಿ, ನಾನು ಬರ್ತೀನಿ, ನಾನು ನಿಂತು ಮಾಡ್ತೀನಿ ಅನ್ನೋ ರೀತಿ ಅವರು ಕೂಡ ಹೇಳ್ತಾ ಇರೋದು. ಇದು ತುಂಬ ಜನ ಮುಂದೆ ಬಂದಿದ್ದಾರೆ. ಅವ್ರ ತಂಗಿಯ ಮದುವೆನ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಕನಸನ್ನು ನೀವುಗಳು ಕಟ್ಕೊಂಡಿದ್ದೀರಾ ಅಂತ? ಹೌದು, ತುಂಬ ಜನ ಕೇಳಿದ್ರು, ಅಮೌಂಟ್ ಹಾಕ್ತೀವಿ, ಅವ್ರ ತಂಗಿ ಮದುವೆಗೆ ಸಪೋರ್ಟ್ ಮಾಡ್ತೀವಿ ಅಂತ. ಇವಾಗ ನಮ್ಮ ಮನಸ್ಸಲ್ಲಿ ಇರೋದು, ಅವ್ನು ಏನು ಅಂದ್ಕೊಂಡಿದ್ದಾನೆ ಅಂತ ನಮಗೂ ಗೊತ್ತಿಲ್ಲ. ಅಂದರೆ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ದ. ಸೊ ನಾವು ಮಾಡ್ತೀವಿ. ಅದು ಹೇಗೆ ಮಾಡೋದು ಇನ್ನೂ ಪ್ಲ್ಯಾನಿಂಗ್ ಆಗಬೇಕು. ಯಾಕಂದರೆ ಈ ಟೈಮಲ್ಲಿ ಅವರು ಮನೇಲಿ ಹೋಗಿ ಮದುವೆ ಬಗ್ಗೆ ಮಾತಾಡೋದು ಅದು ಸರಿಯಲ್ಲ, ಅದ್ರ ಬಗ್ಗೆ ನಾವು ಪ್ಲ್ಯಾನಿಂಗ್ ಮಾಡೋದು ಸರಿಯಲ್ಲ. ಬಟ್ ಮಾಡಬೇಕು, ಮಾಡ್ತೀವಿ ಅಷ್ಟೇ. ಮತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ, ರಿಷಬ್ ಶೆಟ್ಟಿ ಅವ್ರು ಬರಬೇಕಿತ್ತು, 60ರಿಂದ 70 ದಿನ ಶೂಟಿಂಗಲ್ಲಿ ರಾಕೇಶ್ ಪೂಜಾರಿ ಇದ್ದರು, ಅಣ್ಣ ನಮ್ಮಣ್ಣ ಅಂತ ಹೇಳ್ಕೊಂಡು ನಿಮ್ಮ ಹತ್ರ ಎಲ್ಲ ಬಂದು ಕಾಂತಾರ ಸೆಟ್ನಲ್ಲಿ ಏನೇನಾಯಿತು ಅನ್ನೋದನ್ನ ಶೇರ್ ಮಾಡ್ಕೋತಾ ಇದ್ರು. ಆ್ಯಂಡ್ ಕಾಂತಾರ ಆದ ಬಳಿಕ ನಿಮ್ಮ ಕೈಗೆ ಸಿಗಲ್ಲ ನಾನು ಅನ್ನೋ ಥರ ನಿಮ್ಮನ್ನೆಲ್ಲ ಕಾಮಿಡಿ ಮಾಡ್ತಿದ್ರು ಅನ್ನೋದನ್ನೆಲ್ಲ ಕೇಳ್ಪಟ್ವಿ. ಇದ್ರ ಬಗ್ಗೆ ಮಾತಾಡೋದಾದರೆ? ಸೋಷಲ್ ಮೀಡಿಯಾ ಅದರಲ್ಲಿ ನೋಡ್ತಾ ಇದ್ದೀನಿ, ಅವ್ರು ಬರಬೇಕಿತ್ತು, ಯಾಕೆ ಬಂದಿಲ್ಲ, ಇವಾಗ ನೋಡಿದೆ ಕಾಂತಾರ ಬಾಯ್ ಕಟ್ ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ವೇಸ್ಟ್. ಅಂದರೆ ನಂಗನ್ಸೋದು ಅದೆಲ್ಲ ಸುಮ್ಮನೆ ಬೇಡ ಆಯಿತು ಅಂತ. ಯಾಕಂದರೆ ಅವನು ಅಷ್ಟು ವರ್ಷ ಕಷ್ಟಪಟ್ಟಿದ್ದು ಅದಕ್ಕೆ, 2 ವರ್ಷದಿಂದ ಕಷ್ಟಪಡ್ತಿರೋದು ಅದಕ್ಕೆ. ಅದನ್ನೇ ಹಂಗಂದರೆ ಗೊತ್ತಿಲ್ಲ, ಅವ್ರ ಪಾಯಿಂಟ್ ಆಫ್ ಇಂದ ಸರಿ ಇರ್ಬೋದು, ಅವರೇ ಸರಿ ಇರ್ಬೋದು. ನಂಗೆ ಹಂಗೆ ಅನ್ನಿಸ್ತು, ಅವ್ನು ಕಷ್ಟಪಟ್ಟಿದ್ದನ್ನು ನಾನು ನೋಡಬೇಕು, ಅದನ್ನ ಅನುಭವಿಸ್ಬೇಕು ಅಂತ ಅವನು ಇದ್ದಂತಹ ಜೀವ ಅದು. ಇವನ್ ನಾನು ಆಸೆ ಪಡ್ತಿದ್ದೆ, ಅವ್ನು ಚೆನ್ನಾಗಿ ನೋಡಬೇಕು ಆ ಸಿನಿಮಾದಲ್ಲಿ, ಕಟೌಟ್ ಹಾಕಿಸ್ಬೇಕು ಅವನು ಅಂತ. ಬಟ್ ನಾನು ಆವಾಗಲೇ ಮಾತಾಡ್ತಿರುವಾಗ ಹೇಳ್ತಾ ಇದ್ದೆ, ಅವ್ರನ್ನ ದೂಷಣೆ ಮಾಡಿ ನಾವು ಏನು ಮಾಡಬೇಕು ಅಂತ ನನಗೂ ಅನಿಸಿತ್ತು. ಬರ್ಬೋದಿತ್ತಲ್ವಾ ಅಂತ ಅನ್ನಿಸ್ತು ಒಂದು ಪಾಯಿಂಟ್ ಆಫ್. ಮಾಡಿದ್ರು ಅದು ಮಾಡಿದ್ದಾರೆ. ಅದ್ರ ತಾಯಲ್ಲಿ ಮಾತಾಡಿಲ್ಲ. ಯಾಕಂದರೆ ಅಲ್ಲಿ ಮುಂದೆ ಇದ್ದಂಥ ನಮ್ಮ ಜೊತೆನೇ ತಾಯಿ ಮಾತಾಡಿಲ್ಲ. ಅವರು ನೆನ್ನೆನೂ ಮಾತಾಡಿರಲಿಲ್ಲ, ಇವತ್ತೇನೋ ಸ್ವಲ್ಪ ಮಾತಾಡ್ತಿದ್ರು. ಅದು ಯಾರ ಜೊತೆ ಮಾತಾಡಬೇಕು ಅವ್ರ ಜೊತೆ ಮಾತಾಡಿದ್ದಾರೆ ಅಂತ. ಯಾಕಂದರೆ ಮಾತಾಡಿದವರು ನನಗೂ ಏನು ಅಂತ ಹೇಳಲಿಲ್ಲ, ನನ್ನ ಹತ್ರನೇ ಹೇಳಿಲ್ಲ. ಅಂದರೆ ಅದು ಹೇಳಿದ ವಿಚಾರ ಏನೋ ಇರ್ಬೋದು, ಅವ್ರ ಮನಸ್ಸಲ್ಲಿ ಏನೋ ಇರ್ಬೋದು, ಅವ್ರದ್ದೊಂದು ಕಾರಣ ಇರ್ಬೋದು ಯಾಕೆ ಬರೋಕ್ಕಾಗಿಲ್ಲ ಅಂತ.
ಸೊ ಅದನ್ನು ತಿಳಿದೇ ನಾನು ಮಾತಾಡೋದು ತಪ್ಪು. ಅವ್ರು ಏನಕ್ಕೆ ಬಂದಿಲ್ಲ ಹೌದು, ಏನಕ್ಕೆ ಬಂದಿಲ್ಲ, ಯಾಕೆ ಬಂದಿಲ್ಲ, ಯಾವಾಗ ಬರ್ತಾರೆ, ಆಲ್ರೆಡಿ ಬಂದಿದ್ದಾರಾ, ಅವ್ರು ಬಂದಿರೋದು ನಮ್ಗೆ ಗೊತ್ತಾಗಬೇಕು ಅಂತ ನೀವು ಇಲ್ಲ. ಅಕಸ್ಮಾತ್ ಮೀಡಿಯಾದವ್ರು ಇದ್ದರೆ ಗೊತ್ತಾಗ್ತಿತ್ತೇನೋ, ಆ ಟೈಮಲ್ಲಿ ಇರಲಿಲ್ವೇನೋ, ಅಥವಾ ಇನ್ನೂ ಬರಬೇಕು ಅಂತ ಪ್ಲ್ಯಾನ್ ಮಾಡಿದಾರೋ, ಯಾವುದು ನಮ್ಗೆ ಗೊತ್ತಿಲ್ಲ. ಸೊ ಅದನ್ನು ತಿಳಿದೇ ನಾನು ಮಾತಾಡೋದು ತಪ್ಪಾಗುತ್ತೆ. ಬಟ್ ಅವರಿಗೆ ಪ್ರೀತಿ ಇತ್ತು, ಅವತ್ತೇ ಗೊತ್ತಾಗಿದೆ. ಅವರು ಸಟಲ್ ಕಣ್ಣೀರು ಹಾಕಿದ್ರು, ಅದೇನು ಮೌನ ಪ್ರಾರ್ಥನೆ ಮಾಡಿದ್ರು ಅಂತೆಲ್ಲ ಹೇಳಿದ್ರು. ಸೊ ಆ ಪ್ರೀತಿ ಇಲ್ಲದೆ ಕಣ್ಣೀರು ಬರಲ್ಲ. ಅವ್ರಿಗೂ ಒಂದು ಇರುತ್ತೆ, ನಮ್ಮೊಬ್ಬ ನಟ ಕನ್ನಡ ಇಂಡಸ್ಟ್ರಿ ಆಸ್ತಿ ಹೋಯ್ತಂತ ಇದ್ದೇ ಇರುತ್ತೆ, ಎಂತಹ ಕಟ್ಕೊನೂ ಇದ್ದೇ ಇರುತ್ತೆ. ಬಟ್ ಅದನ್ನು ಬಂದು ಮುಂದೆನೇ ತೋರಿಸ್ಕೋಬೇಕು ಅಂತ ನಾನು ಹೇಳ್ತಲ್ಲ. ಯಾಕಂದರೆ ಅವರು ತಂಗಿ ತುಂಬ ಇಷ್ಟಪಡ್ತಿರೋ ತಂಗಿಗೆ ಬರೋಕ್ಕಾಗಿಲ್ಲ, ಬ್ಯಾಂಗ್ಳೂರಲ್ಲಿದ್ದೇ ಬರೋಕ್ಕಾಗಿಲ್ಲ. ಬರ್ಬೋದಿತ್ತು, ಅವ್ರು ಫ್ರೀ ಆಗಿದ್ದರು. ಬಟ್ ಅವ್ರು ಹೇಳಿದೊಂದೇ ನಂಗೆ ನೋಡೋಕ್ಕಾಗಲ್ಲ ಅಂತ. ಸೊ ಇದೇ ರೀತಿ ಅವ್ರದ್ದೊಂದು ರೀಸನ್ ಇರಬಹುದು. ಏನಾದರೂ 20 ಕಿಲೋಮೀಟ್ರಿಂದ ಬರ್ಬೋದಿತ್ತು ಹಂಗಿಂಗೆ ಅಂತ ಹೇಳ್ತಾರೆ. ಅದೇ ಒಂದು ಪಾಯಿಂಟ್ ಆಫ್ ವ್ಯೂ ಬರ್ಬೋದಿತ್ತಲ್ವ ಅಂತ ಅನಿಸುತ್ತೆ. ಬಟ್ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಏನು ಅಂತ ನಮ್ಗೆ ಗೊತ್ತಿಲ್ವಲ್ಲ ಮೇಡಮ್. ಸೊ ಅದ್ರ ಬಗ್ಗೆ ನಾನು ಮಾತಾಡೋದು ತಪ್ಪು. ಅವ್ರು ಬಂದು ರಾಖಿಗೆ ಏನಾದರೂ ಆಗ್ತಿತ್ತು, ಅವನು ಮರಳಿ ಬರ್ತಾಯಿದ್ದೆ ಅಂದರೆ ಖಂಡಿತ ಬರಲೇಬೇಕಿತ್ತು. ಹೌದು, ಅವ್ನು ಡೆಡಿಕೇಶನ್ ಕೊಟ್ಟಿದ್ದಾನೆ, ಆ ಸಿನಿಮಾಗೋಸ್ಕರ ಡೇಟ್ ಕೊಟ್ಟಿದ್ದಾನೆ, ಕೊಡಲೇಬೇಕು. ಅವ್ನ ಕರ್ತವ್ಯ, ಅವನು ಆ್ಯಸ್ ಆನ್ ಆರ್ಟಿಸ್ಟ್ ಆಗಿ, ಕೆಲಸಗಾರನಾಗಿ ಅವ್ನ ಕರ್ತವ್ಯ ಅದು ಮಾಡಬೇಕಿತ್ತು. ಸೊ ಆ ಸಿನಿಮಾಗೋಸ್ಕರ ಡೆಡಿಕೇಶನ್ ಇಡಬೇಕಿತ್ತು, ಅವರು ಬರಬೇಕಿತ್ತು. ಹೌದು, ಬಂದಿಲ್ಲ. ಅದು ಏನಕ್ಕಂತ ನಮಗೂ ಗೊತ್ತಿಲ್ಲ. ಎಲ್ಲ ಒಂದಷ್ಟು ಜನ ನಿಮ್ಮವರೇ ಆಪ್ತರು ಮಾತಾಡ್ತಾರೆ, ಸಾವಿನ ಮುನ್ಸೂಚನೆ ಇತ್ತ, ಯಾಕದು ಲೈಫ್ ಇಸ್ ಶಾರ್ಟು ಮೀಟು ಅಂತ. ಇವತ್ತಿಗೂ ನಾನು ಇನ್ಸ್ಟಾಗ್ರಾಮ್ ಬೆಳಿಗ್ಗೆ ಯಾಕೋ ಗೊತ್ತಿಲ್ಲ, ನಾನು ನೋಡ್ಬೇಕು ಅನಿಸ್ತು, ಚೆಕ್ ಮಾಡಿ ನೋಡಿದೆ, ಅದು ಹಂಗೆ ಇದೆ. ಅವ್ರದ್ದು ಆ್ಯಕ್ಟರ್ ಕೆಳಗಡೆ ಬಯೋದಲ್ಲಿ ಬರ್ಕೊಂಡಿರೋದಾಗಿರ್ಬೋದು, ಗಾಡಿಯಲ್ಲಿ ಕೂಡ ಲಾಸ್ಟ್ ರೈಡ್ ಅಂತ ಬರ್ಕೊಂಡಾಗಿರೋದು, ಇದೆಲ್ಲವೂ ಕೂಡ ನೋಡ್ತಾ ಇದ್ದಾರೆ. ಈಗ ಮುನ್ಸೂಚನೆ ಇತ್ತ, ಅವ್ರಿಗೆ ಏನಾದರೂ ಸೂಚನೆಗಳಿತ್ತ, ನಿಮ್ಮ ಜೊತೆ ಹೇಗಿರ್ತಿದ್ರು ಈ ಸಾವು ಅಂತ ಬಂದಾಗ? ಅವರು ನಮಗೆಲ್ಲ ಭಯ, ಅಯ್ಯೋ ಸತ್ತೋಗ್ಬಿಡ್ತೀವ ಅನ್ನೋ ಥರ ಭಯ. ಅವ್ರು ನಿಮ್ಮ ಜೊತೆ ಅಂದರೆ ಫ್ರೆಂಡ್ಸ್ ಅಂದಾಗ ಶೇರ್ ಮಾಡ್ಕೋತೀವಿ ಏನಾದ್ರು ಇದ್ದಾಗ, ಏನು ಹೇಳ್ತಿದ್ರು ಅಂತ? ಇಲ್ಲ, ಅವನು ಮೆಂಟಲಿ ಹೆವಿ ಸ್ಟ್ರಾಂಗ್ ಇರೋನು, ಫಿಸಿಕಲಿ ಸ್ಟ್ರಾಂಗ್, ಮೆಂಟಲಿ ಸ್ಟ್ರಾಂಗ್. ಅಂತಹ ನೆಗೆಟಿವ್ ಯೋಚನೆ ಬರ್ತಾನೆ ಇರಲಿಲ್ಲ. ಅವ್ನು ಲೈಫ್ ಈಸ್ ಶಾರ್ಟ್ ಮೀಟು ಅಂತ ಬರೆದಿರೋದು ಅದಕ್ಕೋಸ್ಕರ ಅಲ್ಲ. ಲೈಫ್ ಈಸ್ ಶಾರ್ಟ್ ಅಂತ ಒಂದು ಟ್ಯಾಗ್ಲೈನ್ ಮುಂಚೆಯಿಂದ ನಾವು ಓಡಾಡ್ತೀವಿ. ಸೊ ಅವ್ನು ಕುಳ್ಳಕ್ಕಿದ್ದೆ, ಅದಕ್ಕೋಸ್ಕರ ನಾನು ಶಾರ್ಟ್ ಇದ್ದೀನಿ ನೋಡಿ ಅಂತ ಬರೆದಿರೋದು. ಅದ್ರ ಬಗ್ಗೆ ತುಂಬ ಸಲ ಮಾತಾಡಿದ್ದೀವಿ. ಹೌದು, ಸೊ ಅದು ಇವಾಗ ಸಿಂಕ್ ಆಗ್ತಿದೆ ಅಷ್ಟೇ. ಅದರ ಬದಲು ಮುನ್ಸೂಚನೆ ಅದು ಇದು ಏನೂ ಇಲ್ಲ. ತುಂಬ ಹೆಲ್ದಿಯಾಗಿರುವಂಥ ವ್ಯಕ್ತಿ, ಆಮೇಲೆ ಪಾಸಿಟಿವ್ ನೇಚರ್. ಒಂದು ಎಲ್ಲ ಹೋದರೂ ನೆಗೆಟಿವ್ ಎಲ್ಲ ಏನೂ ಇಲ್ಲ. ಸಾವಿನ ಬಗ್ಗೆನೂ ಮುನ್ಸೂಚನೆ ಅಂದರೆ ಅವ್ನು ಹೆಲ್ತ್ ಇಶ್ಯೂ ಏನೂ ಇರಲಿಲ್ಲ. ಹಂಗಿದ್ದಿದ್ರೆ ಅವನು ಆ ಥರ ಫಂಕ್ಷನ್ಗೆ ಹೋಗಿ ಕುಣಿತಾನೂ ಇರಲಿಲ್ಲ, ಆ ರೀತಿ ಏನೂ ಇರಲಿಲ್ಲ. ಹೌದು, ಕಾಂತಾರ ಹಾಗೆ ಒಂದು ಸ್ವಲ್ಪ ದಿನ ಶೂಟ್ ಎಲ್ಲ ಆಗಿತ್ತು. ಆ ಟೈಮಲ್ಲಿ ಒಂದು ಸ್ವಲ್ಪ ನಿದ್ದೆ ಇದಾಗಿರೋದ್ರಿಂದ ಅನಿಸುತ್ತೆ ಇಲ್ಲೇ ಬ್ಯಾಂಗ್ಳೂರಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಅದು ಒಂದು ಸ್ವಲ್ಪ ಮೇಜರ್ ಆಗಿದ್ರೂ 1 ತಿಂಗಳ ರಿಕವರಿ ಆದರೆ, ಅಷ್ಟು ಮೆಂಟಲಿ ಸ್ಟ್ರಾಂಗ್ ಇದ್ದ ಅವನು. ಅದರಿಂದ ಏನೂ ಎಫೆಕ್ಟ್ ಆಗಿಲ್ಲ ಅವನಿಗೆ. ಏನು ಅಂದರೆ ಒಂದು ಸ್ವಲ್ಪ ಮುಖದ ಒಂದು ಸ್ವಲ್ಪ ಇದಾಗಿತ್ತು, ಅದು 1 ತಿಂಗಳಲ್ಲಿ ರಿಕವರಿ ಆಗಿದ್ದಾರೆ. ಅದರಿಂದ ಏನೂ ಎಫೆಕ್ಟ್ ಆಗಿಲ್ಲ. ಒಟ್ಟಿಗೆ ಇರ್ತಿದ್ದವ್ರು ಒಂದೇ ತಟ್ಟೆಯಲ್ಲಿ ತಿಂದ್ಕೊಂಡು, ಒಟ್ಟಿಗೆ ಮಲ್ಕೊಂಡು, ಒಟ್ಟಿಗೆ ಕಾಮಿಡಿ ಮಾಡಿಕೊಂಡು ಎಲ್ಲ ಇದ್ದವರು. ಮೊನ್ನೆ ತಾಯಿ ನಮಗೆ ನೋವಾಗ್ತಿತ್ತು, ಎನ್ನ ಬಾಲೆ ಅಂತ ಹೋಗಿ ಮಗುನ ಕರೆಯೋ ರೀತಿ ನೋಡಿದ್ರೆ ಇವತ್ತಿಗೂ ಕೂಡ ಒಂಥರ ಕರಳು ಕಿವುಚ್ದಂಗೆ ಆಗುತ್ತೆ. ಎಲ್ಲವನ್ನೂ ಕೂಡ ಪ್ರತ್ಯಕ್ಷವಾಗಿ ಕಂಡ್ರಿ ನಿಮಗೆ. ಆ ಕ್ಷಣ ಹೇಗಿತ್ತು ಪ್ರವೀಣ್ ಅವರೇ? ಒಂದು ಟೈಮಲ್ಲಿ ನಂಗೆ ನ್ಯೂಸ್ ಬಂದಾಗ ನಾನೇ ಡಿಸೈಡ್ ಮಾಡಿದೆ, ನಾನು ಬರಲ್ಲ, ನೀವು ಹೋಗಿ ಅಂತಲೇ. ನಾನು 2 ಗಂಟೆಗೆ ವಿಚಾರ ಗೊತ್ತಾದರೂ 3:15 ತನಕ ನಾನು ಎದ್ದೇಳಲಿಲ್ಲ. ಯಾಕಂದರೆ ಆ ಸ್ಥಿತಿಲಿ ಅವ್ನು ನೋಡೋ ಭಾಗ್ಯ ನಮ್ಗೆ ಯಾಕೆ, ಇಷ್ಟನೂ ಇರಲಿಲ್ಲ. ಬಟ್ ಕೊನೆ ಬಾರಿ ಅಟ್ಲೀಸ್ಟ್ ಇನ್ನಿಲ್ಲ ಅಂತ ಗೊತ್ತಾದ್ಮೇಲೆ ಒಂದು ಸಲ ನೋಡೋಣ ಅಂತ ಹೊರಟ್ವಿ. ಅವರು ತಾಯಿ ಯಾವಾಗಲೂ ನನಗೆ ಫೋನ್ ಮಾಡ್ತಿರೋರು. ಅಂದರೆ ಅವನ ಜೊತೆ ಮಾತಾಡಿದ್ರೆ ನಾನು ಮಾತಾಡ್ತಿದ್ದೆ. ಸೊ ಆ ಟೈಮಲ್ಲಿ ಆ ತಾಯಿನ ಫೇಸ್ ಮಾಡೋ ಶಕ್ತಿ ನನಗೂ ಇರಲಿಲ್ಲ. ನಂಗೆ ಅವನ್ನೇ ನೋಡೋಕ್ಕಾಗಲ್ಲ, ಇನ್ನು ತಾಯಿನ ಫೇಸ್ ಮಾಡಿ ಏನು ಸಮಾಧಾನ ಮಾಡೋದು, ನಾನು ನೋಡೋಕ್ಕೆ ಹೋಗಿರಲಿಲ್ಲ. ಆದರೆ ಅಲ್ಲಿ ಅವನಿಟ್ಟಾಗ ನಾನು ಪಕ್ಕದಲ್ಲಿ ನಿಂತಿದ್ದೆ. ಅವ್ರು ನನ್ನನ್ನು ಎಳ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡೋದು. ಆ ಟೈಮಲ್ಲಿ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗಿಲ್ಲ. ಏನಂತ ಸಮಾಧಾನ ಮಾಡಲಿ, ನಾನು ಬರ್ತಾನಂತ ಸಮಾಧಾನ ಮಾಡಲ, ಏನೂ ಆಗಲ್ಲ ಅಂತ ಸಮಾಧಾನ ಮಾಡಲ. ಸೊ ನಮಗೆ ಆಗ್ತಿಲ್ಲ ಇವಾಗ, 5ನೇ ದಿನ ಆದರೂ ನಮಗೆ ಆಗ್ತಿಲ್ಲ. ಇನ್ನು ಆ ತಾಯಿ ಹೆಂಗೆ ತಡ್ಕೊಂಡಿರ್ತಾರೋ ದೇವ್ರಿಗೆ ಗೊತ್ತು. ತಂದೆ ಹೋದ ಬಳಿಕ ಹೇಗಿತ್ತು ಅವ್ರ ಜೀವನ, ಹೇಗಿತ್ತು, ಹೇಗೆ ಅವ್ರ ಆಧಾರ ಸ್ತಂಭವಾಗಿದ್ದರು? ಅಂದರೆ ನನಗೆ ಗೊತ್ತಿರೋಂಗೆ 1 ರೂಪಾಯಿ ಇದ್ದರೂ ಕೂಡ ಅದನ್ನು ಜೋಪಾನವಾಗಿ ಎತ್ತಿಡ್ತಾ ಇದ್ರು. ಫ್ರೆಂಡ್ಸ್ಗೆಲ್ಲ ಏನಾರು ತೊಗೋಬೇಕಂದ್ರೆ ಇಷ್ಟಿದೆ, ಇಷ್ಟರಲ್ಲಿ ಏನಾರು ತೊಗೊಂಬಿಡು ಅನ್ನೋ ಥರ ಹೇಳ್ತಾ ಇದ್ರು ನನ್ನೆಲ್ಲ ಕೇಳ್ಪಟ್ಟೆ. ಇದ್ರ ಬಗ್ಗೆ ಹೇಳೋದಾದರೆ? ಇಲ್ಲ, ಅವನು ದುಡ್ಡಿನ ವಿಷಯದಲ್ಲಿ ಆ ಥರ ಮಾಡ್ತಿರಲಿಲ್ಲ. ಅವನು 100 ರೂಪಾಯಿ ಇದ್ದರೆ ಬೇಕಾದರೆ ಫ್ರೆಂಡ್ಸ್ಗೋಸ್ಕರ 110 ರೂಪಾಯಿ ಖರ್ಚು ಮಾಡೋನು ಅವನು. ಆ ವಿಷಯದಲ್ಲಿ, ಖರ್ಚಿನ ವಿಷಯದಲ್ಲಿ ಆ ಥರ ಮಾಡ್ತಾ ಇರಲಿಲ್ಲ. ಇವನ್ ಮನೇನೂ ಬಿಟ್ಕೊಡ್ತಾ ಇರಲಿಲ್ಲ. ಅವ್ನ ತಂದೆ ಬಿಟ್ಟೋದಾಗ ಅವನು ತುಂಬ ಸ್ಟ್ರಾಂಗ್ ಇದ್ದ. ಏನೂ ಆಗಲ್ಲಮ್ಮ, ನಾನಿದ್ದೀನಿ ಅಂತ ಚೆನ್ನಾಗಿ ನೋಡ್ಕೋತಿದ್ದ. ಸಾಲ ಇದ್ದಿದ್ದನ್ನೆಲ್ಲ ತೀರಿಸಿ ಮನೆಗೆ ಚೆನ್ನಾಗಿ ನೋಡಿಕೊಂಡು, ಮನೆ ಕೆಲಸ ಸ್ವಲ್ಪ ಎಲ್ಲ ಇಂಟೀರಿಯರ್ ಏನೋ ಸಣ್ಣ ಪುಟ್ಟದಾಗಿ ಮಾಡಿಸಿದ್ದ. ಆಮೇಲೆ ಮೇಲ್ಗಡೆ ಮನೆ ಕಟ್ಟಿಸ್ಬೇಕು ಅಂತೆಲ್ಲ ಫ್ಯೂಚರಲ್ಲಿ ಪ್ಲ್ಯಾನ್, ಮೇಲೆ ಮದುವೆ ಆದಮೇಲೆ ತಂಗಿದ್ದು ಹಾಗೆಲ್ಲ ಪ್ಲ್ಯಾನ್ ಮಾಡಿದ್ದ. ತಂದೆ ಹೋದ್ಮೇಲೆ ಅವನು ಮನೆಗೆ ಯಾವುದ್ರಲ್ಲೂ ಕಮ್ಮಿ ಮಾಡಿಲ್ಲ. ಯಾವುದ್ರಲ್ಲೂ ಅಂದರೆ ಯಾವುದ್ರಲ್ಲೂ ಮನೆಗೆ ಇಂತಿಷ್ಟು ಅಂತ ಅಮೌಂಟ್ ಇಟ್ಟು
ಇಟ್ಟೇ ಇಟ್ಟಿರ್ತಿದ್ದ. ಅವನು ಕೂಡಿಡೋದು ಅದೆಲ್ಲ ಬುದ್ಧಿನೇ ಇಲ್ಲ ಅವನಿಗೆ. ಇರೋದ್ರಲ್ಲಿ ನಾವು ಎಂಜಾಯ್ ಮಾಡಬೇಕು, ಫ್ರೆಂಡ್ಸ್ಗೂ ಕೊಡಬೇಕು, ಮನೆಗೂ ಕೊಡಬೇಕು, ತಂಗಿ ಮದುವೆಗೆ ಅಂತ ಇತ್ತು. ಅದು ಇಟ್ಟಿದ್ದ. ಅದು ನಾನು ಆವಾಗಲೇ ಹೇಳಿದಾಗೆ ಕಾಮಿಡಿ ಕಿಲಾಡಿ ಸೀಸನ್ 3 ವಿನ್ ಆಗಿದ್ದ ಅಮೌಂಟ್ ₹1 ಖರ್ಚು ಮಾಡದೆ ತಂಗಿ ಮದುವೆಗೆ, ಎಸ್ಪೆಷಲಿ ಈ ಅಮೌಂಟು ಮೆಹಂದಿಗೆ ಮಾತ್ರ ಗ್ರ್ಯಾಂಡಾಗಿ ಮಾಡಬೇಕು ಅಂತಲೇ ಇಟ್ಟಿದ್ದೆ. ಮದುವೆ ನೆಕ್ಸ್ಟ್ ಲೆವೆಲ್ ಮಾಡ್ತೀನಿ, ಇದು ಮಾತ್ರ ಇದು ಮೆಹಂದಿಗೆ ಅಂತಲೇ ಇಟ್ಟಿದ್ದ. ₹1 ಖರ್ಚು ಮಾಡಿಲ್ಲ, ಅವನು ಸ್ವಂತಕ್ಕೆ ₹1 ಖರ್ಚು ಮಾಡಿಲ್ಲ. ಈಗ ಪ್ರವೀಣ್ ಅವರಿಗೆ ರಾಕೇಶ್ ಪೂಜಾರಿ ಅಂತ ಬಂದಾಗ ಯಾವತ್ತಲ್ಲೂ ಕೂಡ ಗೊತ್ತು ಎಲ್ರಿಗೂ ಸ್ಮೈಲ್ ನಗಿಸ್ತಿದ್ದು, ಅದನ್ನು ಹೊರತುಪಡಿಸಿ ಏನಾದರೂ ನೆನಪಲ್ಲಿ ಶಾಶ್ವತವಾಗಿರುತ್ತೆ, ನನಗೆ ಅವನು ಮರೆಯೋಕ್ಕೆ ಸಾಧ್ಯ, ಇದೊಂದು ಇನ್ಸಿಡೆಂಟ್ ಅಪ್ಪ ನನಗಿರುತ್ತೆ, ಕಾಡುತ್ತೆ ಅನ್ನೋದಾದ್ರೆ ಏನಿದೆ ನಿಮ್ಮ ನೆನಪಲ್ಲಿ ಅಂತ ಹೇಳಿ? ಪ್ರತಿಯೊಂದು ನೆನಪೆ, ಅದರಲ್ಲಿ ಯಾವುದಾದ್ರು ಒಂದು ವಿಷಯ ಅಂತ ಹೇಳೋಕ್ಕಾಗಲ್ಲ. ಅವನು ಅದ್ರ ಏನು ಹೇಳೋದು, ಅವನು ಇದ್ದ ಪ್ರತಿ ಕ್ಷಣನೂ ನಗು, ಎನರ್ಜಿ. ಆಮೇಲೆ ನನಗೆ ಪರ್ಸನಲಿ ರಾಕಿ ಅಂದರೆ ಧೈರ್ಯ. ಅವನ್ನ ಹಿಡ್ಕೊಂಡು ಹೋದರೆ ಏನು ಕೆಲಸ ಬೇಕಾದರೂ ಮಾಡ್ಕೊಂಬರ್ತೀನಿ ಅಂತ ಒಂದು ಧೈರ್ಯ. ಆ ಧೈರ್ಯನೇ ಅಂದರೆ ಬ್ಯಾಂಗ್ಳೂರು ಬಂದಾಗ ಧೈರ್ಯನೇ ಇಲ್ಲ ಅಂದಾಗ ಒಂದು ಕಾಡ್ತಾ ಇದೆ. ಅವಾಗ ಏನು ಮಾಡೋದು ಬ್ಯಾಂಗ್ಳೂರು ಬರೋದೇ ಬೇಡ ಅಂತ ಒಂದು 2-3 ಸಲ ಯೋಚನೆ ಮಾಡಿದೆ. ಬಟ್ ಕೆಲಸ ಅಂದಾಗ ಬರಲೇಬೇಕಾಗುತ್ತೆ. ಸೊ ರಾಕಿ ಅಂದರೆ ಇಷ್ಟ. ಅವನ ಜೊತೆ ಟೈಮು ಕಳೆದಿರೋದೆಲ್ಲ ಮೆಮೊರಿ. ಅವನು ಇದ್ದರೆ ಸಾಕು, ಅವ್ನು ಇರಬೇಕು ಅನಿಸೋದು. ಈ ಟೈಮಲ್ಲಿ ಅವ್ನು ಇರಬೇಕು. ಮೊನ್ನೆ ದಸ್ಕತ್ ರಿಲೀಸ್ ಟೈಮಲ್ಲಿ ನಾವೆಲ್ಲ ಹುಲಿ ಕುಣಿತಾ ಇದ್ವಿ, ಆ ಮಧ್ಯನೂ ಎಲ್ಲರೂ ಮಾತಾಡ್ಕೊಂಡ್ವಿ ರಾಕಿ ಇರಬೇಕಿತ್ತು ಈ ಟೈಮಲ್ಲಿ ಅಂತ. ಸೊ ಅವನ ಅಪಿಯರೆನ್ಸೇ ನನ್ನ ಜೀವನದ ದೊಡ್ಡ ಏನು ಮೆಮೊರೇಬಲ್ ವಿಷಯ ಅಂತ ಹೇಳ್ಬೋದು. ಅವನು ಇರುವಿಕೆನೇ ನನಗೆ ಅದೇ ಕಾಡ್ತಿರೋದು ಇವಾಗಲೂ, ಅವನು ಇರಬೇಕಿತ್ತಲ್ವ ಅಂತ ಅಷ್ಟೇ. ದರ್ಶನ್ ಅಂತ ಬಂದಾಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಗಾಧವಾದಂಥ ಅಭಿಮಾನಿಗಳಿರುವಂಥವ್ರು, ಅವರು ಕೂಡ ಇವರ ನಟನೆಯನ್ನು ಮೆಚ್ಚಿದ್ರು, ಕರೆದ್ಬಿಟ್ಟು ಮಾತಾಡಿಸಿದ್ರು ಅನ್ನೋ ರೀತಿ ಒಂದು ಸುದ್ದಿ ಈ ದರ್ಶನ್ ಸರ್ ಬಗ್ಗೆ. ಆ್ಯಂಡ್ ಎಷ್ಟು ಒಲವಿತ್ತು ಅವ್ರಿಗೆ. ಹೌದು, ಅಂದರೆ ನಾವು ಸೀಸನ್ 3ಯಲ್ಲೇ ಆ್ಯಕ್ಟ್ ಮಾಡ್ತಿರೋ ನಮ್ಮದೇ ಸ್ಕಿಟ್ ನಡೀತಾ ಇತ್ತು. ಆಗ ದರ್ಶನ್ ಸರ್ ಏನೋ ಒಂದು ವಿಷಯಕ್ಕೆ ರಕ್ಷಿತಾ ಮೇಡಮ್ನ ಮಾತಾಡ್ಸೋಕ್ಕೆ ಬರುವಾಗ, ಚೆನ್ನಾಗಿ ನಡೀತಿದೆ ನಿಮ್ಮ ಸೀಸನ್ ಎಲ್ಲ, ನೋಡ್ತಾ ಇರ್ತೀನಿ, ಹಿಂಗೆ ಮಾಡಿ, ಆಮೇಲೆ ಅಲ್ಲಿ ಕೂತಿದ್ದೀರಲ್ಲ ನೀವು, ನಂಗೆ ತುಂಬ ಇಷ್ಟ ಅಂದರು. ಯಾರಿಗಂತ ಹೇಳಿದ್ರೆ ಗೊತ್ತಾಗಿಲ್ಲ, ನೀವು ಕುಳ್ಳಕ್ಕಿದ್ದೀರ ಅಂದಾಗ ಅವ್ನ ಖುಷಿಗೆ ಪಾರನಿಲ್ಲ ಅಂತ ಆಗಿತ್ತು. ಚಪ್ಪಲಿ ಎಲ್ಲ ಬಿಟ್ಟು ಓಡ್ಕೊಂಡು ಹೋಗಿ ತಪ್ಕೊಂಡ, ಅಲ್ಲಿಂದ ಫೋಟೋ ತಗೊಂಡ. ಹೌದು, ಇವನೇ ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ದ ಅಂದರೆ ಅಷ್ಟು ದೊಡ್ಡ ಆ್ಯಕ್ಟ್ರು ಹೇಳಿದೊಂದು ಟೆಲಿಕಾಸ್ಟ್ ಆಗಲಿ ಬಟ್ ಅದು ಟೆಲಿಕಾಸ್ಟ್ ಆಗುವ ಥರ ಇರಲಿಲ್ಲ. ಅಂದರೆ ಅವರು ಗೆಸ್ಟಾಗಿ ಬಂದಿಲ್ಲ, ಸುಮ್ಮನೆ ಹಿಂಗೆ ಸ್ಟುಡಿಯೋಗೆ ಏನೋ ಒಂದು ವಿಷಯಕ್ಕೆ ಬಂದವರು ಮಾತಾಡಿಸ್ಬಿಟ್ಟು ಹೋಗೋರು. ಆ ಟೈಮಲ್ಲಿ ಟೆಲಿಕಾಸ್ಟ್ಲೆಲ್ಲ ಮಾಡೋಕ್ಕಾಗಲ್ಲ. ಸೊ ಅದೊಂದು ಫೂಟೇಜ್ ಇಟ್ಕೊಂಡು ಯಾವಾಗಲೂ ನೋಡಿ ಖುಷಿ ಪಡೋರು. ಆ ಫುಟೇಜ್ ಇಲ್ಲ ಅಂತಲೂ ಅದೇನೋ ಮಿಸ್ ಆಯಿತು ಅಂತಲೇ ಬೇಜಾರು ಮಾಡ್ಕೊಂಡಿದ್ದೆ. ಫೋಟೋ ಇಟ್ಕೊಂಡು ಖುಷಿ ಪಡೋನು. ಯಾಕಂದರೆ ಒಬ್ಬರು ಆ್ಯಕ್ಟರಿಗೆ ಅಷ್ಟು ದೊಡ್ಡ ಆ್ಯಕ್ಟ್ ಹಿಂಗೆ ಹೇಳಿದಾಗ ಅವ್ರ ಜರ್ನಿಗೊಂದು ಪ್ಲಸ್ ಆಗುತ್ತೆ, 1-2 ಸಿನಿಮಾ ಎಕ್ಸ್ಟ್ರಾ ಸಿಗ್ಬೋದು ಏನು. ಸೊ ಅದು ತುಂಬ ಖುಷಿಯಾಗಿದ್ದ. ಬಟ್ ಏನು ಮಾಡೋದು, ಅದು ಈ ಕಾಂತಾರದಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗ್ತಿದ್ದ ಅನಿಸುತ್ತೆ. ನೋಡಿ, ನಾನು ನಿಮ್ಮ ಕೈಗೆ ಸುಮ್ಮನೆ ತಮಾಷೆಗಾದರೂ ನಿಮ್ಮ ಕೈಗೆ ಸಿಗಲ್ಲ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ಹೇಳಿದ್ದಿದ್ಯಾ? ಸುಮ್ಮನೆ ತಮಾಷೆಗೆ ಹೇಳ್ತಿದ್ರ, ನಿಮ್ಮ ಕೈಗೆ ತಿಕ್ಕು ಜನನ ಅಂತ ಹೇಳ್ತಿದ್ರಂತೆಲ್ಲ. ತಮಾಷೆಗೆ ಹೇಳ್ತಿದ್ದೆ, ಬಟ್ ಅವ್ನು ಹೇಳಿದ್ರೆ ಒಂದು ಅರ್ಥ ಇತ್ತು. ನಾನಿನ್ನು ಈವೆಂಟ್ ಬಂದಮೇಲೆ ನಿಮ್ಮಷ್ಟು ಪೇಮೆಂಟ್ ತಗೊಳ್ಳೋದಿಲ್ಲ, ಜಾಸ್ತಿನೇ 1 ಲಕ್ಷ 2 ಲಕ್ಷ ಹಂಗೆ. ಅವನು ಹೇಳೋದು ತಮಾಷೆಯಾಗಿ ಇತ್ತು. ಆಮೇಲೆ ದಿಮಾಕ್ ಅಂತ ಅನಿಸ್ಬೋದು, ದಿಮಾಕ್ ಅಲ್ಲದು, ಅವ್ನು ಗುಡ್ ವಿಲ್ ಜಾಸ್ತಿ ಮಾಡ್ಕೊಂಡಿದ್ದಾನೆ. ಅವ್ನು ಧೈರ್ಯ ಅಂತ, ನಾನು ಹಿಂಗೆ ಬಂದಮೇಲೆ ನನಗಿಷ್ಟು ವ್ಯಾಲ್ಯೂ ಇದೆ, ನಾನು ಹಿಂಗೆ ಮಾಡ್ತೀನಿ ಅಂತ ಧೈರ್ಯ ಇತ್ತು. ಅದನ್ನು ಹೇಳ್ತಾ ಇದ್ದ, ಪ್ರತಿ ಸಲನೂ ಹೇಳ್ತಿದ್ದೆ, ತುಂಬ ಸಲ ಹೇಳ್ತಾ ಇದ್ದ. ಮಜಾ ತಮಾಷೆಗೆ ಹೇಳ್ತಿದ್ದೆ, ಬಟ್ ಅದು ನಿಜ ಆಗ್ತಿತ್ತು, ಅವ್ನಿಗೆ 100% ಆಗ್ತಾಯಿತ್ತು. ನೀವು ಕೂಡ ಬ್ಯುಸಿ ಇದ್ದೀರಾ. ಫೈನಲಿ ರಾಕೇಶ್ ಪೂಜಾರಿ ಅಂತ ಬಂದಾಗ ನಿಮ್ಮ ಹತ್ರ ಎಲ್ಲ 100% ಜೊತೆಗಿದ್ದವರು ಎಲ್ಲ ಒಂದು ನಮ್ಮ ಕಡೆ ಮಂಗಳೂರು ಕಡೆ ಎಲ್ಲ ಹೇಳ್ತಾರೆ, ಇರ್ತಾರೆ ನಿಮ್ಮ ಜೊತೆ, ಅವರು ಒಂದಷ್ಟು ಹೊತ್ತು ನಿಮ್ಮ ಜೊತೆ ಪಾಸ್ ಆಗ್ತಾರೆ, ಹಿಂಗೆಲ್ಲ ಒಂದು ಮಾತುಕತೆ ನಿಮ್ಮ ಜೊತೆ ಎಲ್ಲೋ ಇರ್ಬೋದು, ಆಸುಪಾಸಲ್ಲಿ ನಿಮ್ಮನ್ನ ಕೇಳಿಸ್ಕೊತಿರ್ಬೋದು ಅಥವಾ ಎಲ್ಲೋ ನೋಡ್ತಿರ್ಬೋದು ಅಂತ ಅನಿಸುತ್ತೆ. ಏನು ಹೇಳ್ತೀರಾ ಫೈನಲಿ? ಅವನು ಇದ್ದಾನೆ, ನಮ್ಮ ಜೊತೆನೇ ಇದ್ದಾನೆ. ನನ್ನ ನೆನಪಲ್ಲಂತೂ ಸದಾ ಇದ್ದಾನೆ. ಆ ನೆನಪು ಒಂದು ಸಲ ಬೇಡ ಅನಿಸುತ್ತೆ, ಬೇಜಾರಾಗುತ್ತಲ್ವ ಅಂತ. ಬಟ್ ಅವನ್ನ ಮರಿಬೇಕು ಅಂತ ಬೇರೆ ವಿಷಯ ಮಾತಾಡಿದಾಗ ನಾವು ಯಾಕೆ ಬೇರೆ ವಿಷಯ ಮಾತಾಡ್ತಿದ್ವಿ ಇಂಥ ಟೈಮಲ್ಲಿ ಅಂತ ಅನಿಸಿದ್ದು ಇದೆ ನಮಗೆ 2-3 ದಿನದಲ್ಲಿ. ಇದಾನೆ ನಮ್ಮ ನೆನಪಲ್ಲಿ. ನಾವು ಮಾಡೋ ಕೆಲಸದಲ್ಲಿ ನಾವು ಏನು ಎಂಜಾಯ್ಮೆಂಟ್ ಮಾಡ್ತೀವಿ, ಅವ್ನಿಗೆ ಎಂಜಾಯ್ಮೆಂಟ್ ಅಂದರೆ ತುಂಬ ಇಷ್ಟ. ಸುಳ್ಳು ಹೇಳಬಾರ್ದು, ನಾವು ಎಂಜಾಯ್ಮೆಂಟು, ಆ ವೈಬ್ ಚೆನ್ನಾಗಿರಬೇಕು, ಏನೇ ಟೆನ್ಷನ್ ಇದ್ರು ಆ ಎಂಜಾಯ್ಮೆಂಟಲ್ಲಿ ಪ್ರತಿ ಕ್ಷಣವೂ ಪ್ರತಿ ನಿಮಿಷದಲ್ಲೂ ಇದ್ದಾನೆ. ಲವರ್ ಅಂದರೆ ಆಗ್ತಿರ್ಲಿಲ್ವಂತಲ್ಲ ಅವ್ರಿಗೆ? ಅಂದರೆ ಅವನಿಗೊಂದು ಭಯ ಇತ್ತು, ನಾನು ಮದುವೆ ಆದರೆ ಹೆಂಗೆ, ನನ್ನ ತಾಯಿನ ದೂರ ಆಗ್ತೀನಿ ಏನೋ ಅಂತ. ಎಲ್ಲರೂ ಹಂಗಿರಲ್ಲ ಅಂತ ಹೇಳಿದ್ರು. ಎಲ್ಲರೂ ಹಂಗಿರಲ್ಲ ಅಂದರೆ ಚೆನ್ನಾಗಿರ್ತೀವಿ ತಾನೇ, ನಾವು ಇವಾಗ ಚೆನ್ನಾಗಿದ್ದೀವಿ, ಅಕಸ್ಮಾತ್ ಬಂದಾದ್ಮೇಲೆ ಹಂಗಾದರೆ ಹೆಂಗೆ ಅಂತ ಎಲ್ಲ ಹೇಳ್ತಾ ಇದ್ದ. ಹುಡುಗಿರಂದರೆ ತುಂಬ ಇಷ್ಟ ಅವನಿಗೆ, ಎಲ್ಲರ ಹತ್ರನೂ ಅಣ್ಣ 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 ಅಂತ ಕರೆಸ್ತವ್ರು. ನಮಗೆ ಗೊತ್ತಿಲ್ಲ, ಮೊನ್ನೆಲ್ಲ ಬಂದವರು ಅಳ್ತವ್ರು, ಯಾರು ಇವರು ಅಂತ ಹೇಳಿದ್ರೆ ಅವ್ನು ತುಂಬ ಹಚ್ಕೊಂಡವರು. ಲವ್ ಅಂದರೆ ಆಗಲ್ಲ ಅಂತ ಏನೂ ಇಲ್ಲ. ಬಟ್ ಅವನ ಲೈಫಲ್ಲಿ ಮದುವೆ ಅನ್ನೋದು ಒಂದು ಸ್ವಲ್ಪ ಬೇಡ ಅಂತಲೇ ಹೇಳ್ತಿದ್ದ.
ಅಮ್ಮನಿಗೋಸ್ಕರ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲ, ಪಾರ್ಟಿ ಮಾಡ್ತಿದ್ರು ಅದೆಲ್ಲ ಇತ್ತು, ಅದು ಏನಾದರೂ ಎಫೆಕ್ಟ್ ಆಯ್ತು ಅನ್ನೋದು ಕಮೆಂಟ್ಗಳು ಕೆಲವರು ಇರ್ತಾರೆ ಆ ಥರ ನೆಗೆಟಿವ್, ನಿಮ್ಗೆ ಗೊತ್ತಿದೆ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾಕಂತ ಹೇಳಿದ್ರೆ ಅವ್ರು ಪಾರ್ಟಿ ಗೀಟಿ ಮಾಡಿದ್ರೆ ಬೇರೆ ಲೆವೆಲಲ್ಲಿ ಜೋಶ್ ಇರ್ತಿತ್ತು, ನಾರ್ಮಲಾಗಿ ಮೊನ್ನೆಲ್ಲ ಹೇಗಿರ್ತಿದ್ರು ಹಂಗಿದ್ರು ಅನ್ನೋದನ್ನು ಕೂಡ ನಾನು ಕೇಳ್ಪಟ್ಟೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಇಲ್ಲ ಈಗ ಮನುಷ್ಯ ಅಂದಮೇಲೆ ಎಲ್ಲ ರೀತಿ ಎಂಜಾಯ್ಮೆಂಟ್ ಇದ್ದೇ ಇರುತ್ತೆ. ಅದೇ ವಿಷಯದಿಂದ ಅವ್ನಿಗೆ ಹಿಂಗಾಗುತ್ತೆ ಅನ್ನೋದು ತಪ್ಪು. ಯಾಕಂದರೆ ತುಂಬ ಜನ ಪಾರ್ಟಿ ಲೈಫ್ ಲಾಂಗ್ ಮಾಡಿದವರೇ 100 ವರ್ಷ ಬದುಕ್ತಾ ಇದ್ದಾರೆ. ಡೈಲಿ ಏನು ಈ ಪಾರ್ಟಿ ಮಾಡೋರು, ಡ್ರಿಂಕ್ಸ್ ಮಾಡೋರು, ಸ್ಮೋಕ್ ಮಾಡೋರು ಅಥವಾ ಏನೇ ಚಟ ಇದ್ದರೂ 100 ವರ್ಷ ಬದುಕ್ತಾರೆ. ಆ ಈ ಟೈಮಲ್ಲಿ ಹಿಂಗಾಗಬೇಕು ಅಂತ ನಿರ್ಧಾರ ಇತ್ತು, ಹಂಗಾಯಿತು ಅಷ್ಟೇ. ಅದನ್ನು ನಾವು ಬ್ಲೇಮ್ ಮಾಡಿ ಅದೊಂದು ರೀಸನ್ ಹುಡುಕೋದು ತಪ್ಪು ಅಂತ ಅನಿಸುತ್ತೆ. ರಾಕಿ ಓಲೋ ಏನಂತೂ ಒಂದಿಲ್ಲ ಏನಾದ್ರು ಹೇಳೋದಿದ್ರೆ? ಏನಿಲ್ಲ, ನೋಡ್ತಾ ಇದ್ರೆ ಹಂಗೆ ಹೇಳಿ, ನೀವು ಅವ್ರ ಜೊತೆ ಹೆಂಗೆ ಮಾತಾಡ್ತಿದ್ರೆ ಹಂಗೆ ಪರವಾಗಿಲ್ಲ. ಸುಳುವಲ್ಲ, ಅವ್ನು ಯಾವಾಗಲೂ ಬೇವರ್ಸೆ ಅಂತಿದ್ದ. ಒಂದು ಸ್ವಲ್ಪ ನಮ್ಮ ಜೊತೆ ಇರ್ಬೋದಿತ್ತು, ಯಾಕೆ ಬಿಟ್ಟು ಹೋದೆ ಅಂತ ಹೇಳ್ಬೋದು ಅಷ್ಟೇ. ಎಸ್ ಪ್ರವೀಣ್ ಅವರೇ, ಫ್ರೀ ಮಾಡಿಕೊಂಡು ಬ್ಯುಸಿ ನಡುವೆ ಫ್ರೀ ಮಾಡ್ಕೊಂಡು ಒಂದಷ್ಟು ಅವ್ರಗಳ ನೆನಪುಗಳನ್ನು ಮೆಲುಕು ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಪ್ರವೀಣ್ ಜೈನ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.